ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಈ SVM ಜಾಬ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಹೀಗೆ ಮುಂದಿನ ದಿನಗಳಲ್ಲಿಯೂ ಸಹ ನೀವು ಇದೇ ರೀತಿಯ ಸರ್ಕಾರಿ ಉದ್ಯೋಗ ಮಾಹಿತಿಯನ್ನು ಪಡೆಯಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಈ ದಿನದ ನೋಟಿಫಿಕೇಷನ್ಗೆ ಸಂಬಂಧಿಸಿದಂತೆ ನೋಡಬೇಕಾದ್ರೆ ಕರ್ನಾಟಕದ ಒಂದು ಜಿಲ್ಲೆಯಲ್ಲಿ ಹೋಮ್ ಗಾರ್ಡ್ಸ್ ಹುದ್ದೆಗಳು ಖಾಲಿವೆ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪಡೆದುಕೊಳ್ಳೋಣ. ಇಲ್ಲಿ ನೀವು ನೋಡಬಹುದು, ಅರ್ಜಿ ಶುಲ್ಕ ನೋಡಬೇಕಾದರೆ ಯಾವುದೇ ವರ್ಗದ ಅಭ್ಯರ್ಥಿಗಳಿಗೆ ₹1 ಸಹ ಅರ್ಜಿ ಶುಲ್ಕ ಇರುವುದಿಲ್ಲ. ನಿಮಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ. ಇಲ್ಲಿ ವಿದ್ಯಾರ್ಥಿ ನೋಡಬೇಕಾದ್ರೆ ಹೋಮ್ ಗಾರ್ಡ್ಸ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು 10ನೇ ತರಗತಿ ಪಾಸ್ ಆದವರು ಈ ಹುದ್ದೆಗಳಿಗೆ ಅರ್ಜಿಯನ್ನು. ಹಾಗೆ ವೇತನ ಎಷ್ಟಿರುತ್ತೆ ಎಂದು ನೋಡಬೇಕಾದರೆ ನೀವು ಇಲ್ಲಿ ನೋಡಬಹುದು, 24,000ದಿಂದ ನಿಮಗೆ ವೇತನ ಆರಂಭವಾಗುತ್ತದೆ. ವಯೋಮಿತಿ ನೋಡಬೇಕಾದರೆ 19 ವರ್ಷದ ಮೇಲ್ಪಟ್ಟವರು ಹಾಗೆ 50 ವರ್ಷದ ಒಳಗಿದ್ದವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ವಯೋಮಿತಿ ಸಡಿಲಿಕೆಯೂ ಸಹ ಇದೆ, ಅದನ್ನು ಸಹ ನೀವು ನೋಡಿಕೊಳ್ಳಬಹುದು. SC ST ಅಭ್ಯರ್ಥಿಗಳಿಗೆ 5 ವರ್ಷದ ವಯೋಮಿತಿ ಸಡಿಲಿಕೆ ಇದೆ. ಹಾಗೆ OBC ಅಭ್ಯರ್ಥಿಗಳಿಗೆ 3 ವರ್ಷದ ವಯೋಮಿತಿಯ ಸಡಿಲಿಕೆ ಇದೆ. ಇಲ್ಲಿ ಆಯ್ಕೆ ವಿಧಾನವನ್ನು ನೋಡಬೇಕಾದ್ರೆ ನೀವು ನೋಡಬಹುದು, ನೀವು 10ನೇ ತರಗತಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನಿಮಗೆ ಸಂದರ್ಶನಕ್ಕೆ ಕರೆದು ಸಂದರ್ಶನದ ಮೂಲಕ ನಿಮಗೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ. ಇಲ್ಲಿ ಯಾವುದೇ ರೀತಿಯ ಪರೀಕ್ಷೆಗಳು ಇರುವುದಿಲ್ಲ. ಹುದ್ದೆ ಹೆಸರನ್ನು ನೋಡಬೇಕಾದರೆ ನೀವು ಇಲ್ಲಿ ನೋಡಬಹುದು, ಗೃಹ ರಕ್ಷಕ ಹಾಗೆ ಗೃಹ ರಕ್ಷಕಿಯರು ಎನ್ನುವ ಹುದ್ದೆಗಳು ಇಲ್ಲಿ ಖಾಲಿವೆ. ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡಬೇಕಾದ್ರೆ ಅರ್ಜಿಯನ್ನು ನೀವು ಆನ್ಲೈನಲ್ಲಿ ಸಲ್ಲಿಸಲು ಬರುವುದಿಲ್ಲ, ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಯಾವ ವಿಳಾಸಕ್ಕೆ ಅರ್ಜಿ ಸಲ್ಲಿಸಬೇಕೆಂದು ಇಲ್ಲಿ ತಿಳಿಸಿರುತ್ತೇನೆ ನೋಡಿ. ನೀವು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವವರು ಖುದ್ದಾಗಿ ಕಚೇರಿಗೆ ತೆರಳಿ ಅರ್ಜಿ ನಮೂನೆಯನ್ನು ಪಡೆದು, ಅಂದರೆ ಅಪ್ಲಿಕೇಶನ್ ಫಾರ್ಮನ್ನು ಅಲ್ಲೇ ಕಚೇರಿಯಲ್ಲಿ ನೀಡುತ್ತಾರೆ. ಅಲ್ಲಿ ಕೇಳಿದ ಮಾಹಿತಿಗಳನ್ನು ಫಿಲಪ್ ಮಾಡಿ ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಇಲ್ಲಿ ನೀವು ನೋಡಬೇಕು, ಅರ್ಜಿ ಸಲ್ಲಿಸುವ ವಿಳಾಸವನ್ನು ನೋಡಬೇಕಾದ್ರೆ ನೀವು ಇಲ್ಲಿ ನೋಡಬಹುದು, ಚಿಕ್ಕಮಗಳೂರು ಜಿಲ್ಲಾ ಆಯಾ ಗೃಹ ರಕ್ಷಕ ಘಟಕಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಬೇಕು. ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಆಯಾ ಗೃಹ ರಕ್ಷಕ ಘಟಕಾಧಿಕಾರಿಗಳ ಕಚೇರಿಗೆ ಹೋಗಿ ಅಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಪಡೆದು ಅಲ್ಲಿಯೇ ಅಪ್ಲಿಕೇಶನ್ ಫಾರ್ಮ್ ತುಂಬಿ ಅಲ್ಲಿಯೇ ಅಪ್ಲಿಕೇಶನನ್ನು ಕೊಡಬೇಕು. ಉದ್ಯೋಗ ಸ್ಥಳ ನೋಡಬೇಕಾದರೆ ಚಿಕ್ಕಮಗಳೂರು ಜಿಲ್ಲೆಯ ವಿವಿಧ ಘಟಕಗಳಲ್ಲಿ ಉದ್ಯೋಗಗಳನ್ನು ನಿರ್ವಹಿಸಬೇಕಾಗುತ್ತದೆ. ಇಲ್ಲಿ ಇತರ ಅರ್ಹತೆಗಳನ್ನು ಸಹ ನಾವು ನೋಡಬೇಕಾದ್ರೆ ನೀವು ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಅನೇಕ ಘಟಕಗಳಾಗಿ ಉದ್ಯೋಗಗಳನ್ನು ವಿಭಾಗಿಸಲಾಗಿದೆ. ನೀವು ಅದನ್ನು ನಾನು ನೋಟಿಫಿಕೇಷನ್ ಲಿಂಕನ್ನು ನೀಡುತ್ತೇನೆ ಇಲ್ಲಿ ಈ ವಿಡಿಯೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಅಲ್ಲಿ ಹೋಗಿ ನೀವು ವಿವಿಧ ಘಟಕಗಳನ್ನು ಪಡೆದುಕೊಳ್ಳಬಹುದು. ಇಲ್ಲಿ ಇತರ ಅರ್ಹತೆಗಳೆಂದರೆ ನೀವು ನೋಡಬಹುದು, ಗೃಹ ರಕ್ಷಕ ಆಗಬಯಸುವ ಅಭ್ಯರ್ಥಿಗಳು ತಮ್ಮ ವಾಸಸ್ಥಳದಿಂದ ತಾವು ಸೇರಬಯಸುವ ಘಟಕಕ್ಕೆ 6 ಕಿಲೋಮೀಟರ್ ಒಳಗಿರಬೇಕು ಎಂದು ತಿಳಿಸಲಾಗಿದೆ. ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಲ್ಲಿ ಇವು ಹುದ್ದೆಗಳು ಖಾಲಿ ಇವೆ ಅಲ್ಲ, ಅಲ್ಲಿ ವಿವಿಧ ಘಟಕಗಳಾಗಿ ವಿಭಾಗಿಸಿದ್ದಾರೆ ಹುದ್ದೆಗಳು. ಅಲ್ಲಿ ಹುದ್ದೆಗಳನ್ನು ನೀವು ನೋಟಿಫಿಕೇಷನಲ್ಲಿ ನೋಡಿ, ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನೀಡಿರುತ್ತೇನೆ. ಅಲ್ಲಿ ನೀವು ನೋಡಿ, ಅಲ್ಲಿ ಆ ಘಟಕಕ್ಕೆ ನೀವು 6 ಕಿಲೋಮೀಟರ್ ದೂರವಿದ್ದವರು ಮಾತ್ರ, ಒಳಗಿದ್ದವರು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳನ್ನು ನೋಡಬೇಕಾದರೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 31 ಜನವರಿ 2024 ಆಗಿದೆ. ಇಲ್ಲಿ ನೀವು ನೋಡಬಹುದು ನೋಟಿಫಿಕೇಷನ್ ಲಿಂಕ್ ಇಲ್ಲಿ ನೋಡಬಹುದು. ಇಲ್ಲಿ ಈ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳುವುದರ ಮೂಲಕ ನೀವು ಆ ವಿವಿಧ ಘಟಕಗಳನ್ನು ನೀವು ನೋಡಿಕೊಳ್ಳಬಹುದು. ಆ ಘಟಕಕ್ಕೆ 6 ಕಿಲೋಮೀಟರ್ ತಮ್ಮ ಅಗತ್ಯ ದಾಖಲೆಗಳನ್ನು ತಮ್ಮೊಂದಿಗೆ ಒಯ್ದು ಈ ಅಪ್ಲಿಕೇಶನನ್ನು ಸಲ್ಲಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.